ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 40ನೇ ಸಂಚಿಕೆ. ತ್ರಿಶೂಲಾಪುರಕ್ಕೆ ಬರುತ್ತಿದ್ದಂತೆಯೇ ಊರು ನಿಶ್ಶಬ್ದವಾಗಿತ್ತು. ಮುಂದೆ ಹೋದಂತೆ ಮತ್ತೆ ರಕ್ತ ಕಾಣಸಿಕ್ಕಿದ್ದವು. ಜೊತೆಗೆ ಹೆಣಗಳ ರಾಶಿಯೂ ಕಾಣಸಿಕ್ಕಿದ್ದವು. ಪಂಡಿತರೇ, ಇದನ್ನೆಲ್ಲ ನೋಡಲು ನನ್ನಿಂದ ಸಾಧ್ಯವಿಲ್ಲ, ವಸಿಷ್ಠ ಹೇಳಿದಾಗ, ಜ್ಯೋತಿಷ್ಯರು ಹೇಳಿದಂತೆ ಮಾಡೋಣ, ಆದರೆ ಹೇಗೆ? ಪಂಡಿತರು ಹೇಳಿದಾಗ, ನಾನು ಯೋಚನೆ ಮಾಡುತ್ತೇನೆ, ದೇವಯಾನಿಯನ್ನು ಹೇಗಾದರೂ ನನ್ನ ಬಳಿ ಬರುವಂತೆ ಮಾಡುತ್ತೇನೆ ಎಂದವ ಅರಮನೆಯತ್ತ ನಡೆದ. ಅರಮನೆಯಲ್ಲೂ ಕಂಡಿದ್ದು ಬರಿಯ ರಕ್ತದ ನೆಲ. ಹೆದರುತ್ತಲೇ ಮುಂದೆ ಮುಂದೆ ಕಾಲಿಡುತ್ತಿದ್ದ. ಸೈನಿಕರೆಲ್ಲ ರಕ್ತದ ಮಡುವಲ್ಲಿ ಬಿದ್ದಿದ್ದರು. ಹಾಗೆ ಮುಂದಕ್ಕೆ ಬಂದವನಿಗೆ ಕಂಡಿದ್ದು ಸಿಂಧೂರ ಜೋರಾಗಿ ಅಳುತ್ತಾ ಕೂತಿದ್ದಳು. ಸಿಂಧೂರ, ಅವಳನ್ನು ಕರೆದಾಗ, ವಸಿಷ್ಠ ನೋಡು, ಆ ದೇವಯಾನಿ ಏನು ಮಾಡಿದ್ದಾಳೆಂದು ನೋಡು. ನನ್ನ ತಾಯಿ, ನಿನ್ನ ತಾಯಿ ಎಲ್ಲರನ್ನೂ ಕೊಂದಿದ್ದಾಳೆ. ಅವಳನ್ನು ಜೀವಂತವಾಗಿ ಬಿಡಬಾರದು, ಅವಳಿಗೆ ಏನಾದರೂ ಮಾಡಲೇಬೇಕು. ಸಿಂಧೂರ ಹೇಳಿದಾಗ ತನ್ನ ತಾಯಿಯತ್ತ ಓಡಿ ಹೋಗಿ ರಕ್ತದ ಮಡುವಲ್ಲಿದ್ದ ಅವರನ್ನು ತನ್ನ ತೊಡೆಯ ಮೇಲೆ ಮಲಗಿಸಿ ಜೋರಾಗಿ ಅತ್ತ. ಈಗ ಅತ್ತು ಏನು ಪ್ರಯೋಜನ ವಸಿಷ್ಠ? ಅವಳ ಮೇಲೆ ನನಗೆ ಮೊದಲೇ ಅನುಮಾನವಿತ್ತು, ಅವಳು ಸರಿಯಿಲ್ಲ ಎಂದು. ಆದರೆ ನೀನು ಅವಳನ್ನೇ ಪ್ರೇಮಿಸಿದೆ. ನೋಡು, ಇಂದು ಅವಳಿಂದ ಎಷ್ಟು ಸಾವು ನೋವುಗಳು ಸಂಭವಿಸುತ್ತಿದೆ ಎಂದು. ಈಗ ನೀನೇ ಹೋಗಿ ಅವಳನ್ನು ಕೊಲ್ಲುತ್ತೀಯೋ ಅಥವಾ ನಾನೇ ಹೋಗಲು ಎಂದವಳು ಅಲ್ಲೇ ಇದ್ದ ಒಂದು ಖಡ್ಗವನ್ನು ಎತ್ತಿದ್ದಳು. ದುಡುಕಬೇಡ ಸಿಂಧು, ಇದರಲ್ಲಿ ಅವಳದ್ದೇನೂ ತಪ್ಪಿಲ್ಲ. ಅವಳಿಗೂ ಏನೂ ಆಗಬಾರದು. ಇದೆಲ್ಲ ಮಾಡುತ್ತಿರುವುದು ಆ ಭೀಮಪ್ಪ. ಅವನಿಗೆ ಶಿಕ್ಷೆ ಆಗಲೇಬೇಕು. ವಸಿಷ್ಠ ಹೇಳಿದಾಗ, ಈಗಲೂ ನಿನಗೆ ದೇವಯಾನಿಯ ಮೇಲೆ ಪ್ರೇಮವಿದೆಯೇ? ವಸಿಷ್ಠ, ಇಷ್ಟೆಲ್ಲ ಆಗಿದ್ದು ನಿನ್ನಿಂದಲೇ. ನೀನೇ ಇದಕ್ಕೆ ಮೂಲ ಕಾರಣ. ನೀನೊಬ್ಬ ಸರಿ ಇದ್ದಿದ್ದರೆ ಇದೆಲ್ಲ ನಡೆಯುತ್ತಲೇ ಇರಲಿಲ್ಲ. ನೀನು ಹೀಗೆ ಹೇಳಿಯೇ ಕುಳಿತುಕೊಳ್ಳು, ನಾನೇ ಹೋಗಿ ಅವಳ ಅಂತ್ಯ ಮಾಡಿ ಬರುವೆ ಎಂದವಳು ಸೀದಾ ಅಲ್ಲಿಂದ ಹೊರಟಳು. ದೇವಯಾನಿ, ಯಾರನ್ನು ಬಿಡಬೇಡ, ಎಲ್ಲರನ್ನೂ ನಾಶ ಮಾಡು. ಆ ವಸಿಷ್ಠನನ್ನು ಕೂಡ. ಅವನನ್ನೇನಾದರೂ ನನ್ನ ತಂದೆ ಅಂದುಕೊಂಡ ಹಾಗೆ ಮುಂದಿನ ಅಮಾವಾಸ್ಯೆಗೆ ಬಲಿ ಕೊಟ್ಟರೆ ನಂತರ ಇಡೀ ಲೋಕಕ್ಕೆ ನಾವೇ ಒಡೆಯರು. ನಾವೇ ಈ ಪ್ರಪಂಚವನ್ನು ಆಳಬಹುದು. ನಂತರ ನಾವಿಬ್ಬರು ವಿವಾಹವಾಗೋಣ ಎನ್ನುತ್ತಿದ್ದ ಭಾರ್ಗವ. ಕೋಪದಲ್ಲಿ ದೇವಸ್ಥಾನದ ಮೆಟ್ಟಿಲ ಮೇಲೆ ಕುಳಿತಿದ್ದಳು ದೇವಯಾನಿ. ಹೇ ದೇವಯಾನಿ, ನನ್ನ ಮಾತೆಯನ್ನು ಏಕೆ ಕೊಂದೆ? ಅಲ್ಲಿಗೆ ಬಂದ ಸಿಂಧೂರ ಕೇಳಿದಳು. ಅವಳ ಕಡೆಗೆ ಉರಿನೋಟ ಬೀರಿದಳು ದೇವಯಾನಿ. ನಿನ್ನನ್ನೇ ಕೇಳುತ್ತಿರುವುದು, ಏಕೆ ಹೀಗೆ ಮಾಡಿದೆ? ಭಾರ್ಗವ, ನೀನಾದರೂ ಹೇಳಬೇಕಿತ್ತಲ್ಲ ನನ್ನ ತಾಯಿಗೆ ಏನು ಮಾಡಬೇಡವೆಂದು. ಸಿಂಧು ಕೋಪದಲ್ಲಿ ಹೇಳಿದಾಗ, ನಾನಾಗ ಅಲ್ಲಿ ಇರಲಿಲ್ಲ ಸಿಂಧು, ಅವಳೇ ಕೋಪದಲ್ಲಿ ಹಾಗೆಲ್ಲ ಮಾಡಿದ್ದಾಳೆ ಎಂದ ಭಾರ್ಗವ. ಹೇಯ್, ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಪ್ರಾಣ ನನ್ನ ಕೈಯಿಂದಲೇ ಹೋಗಬೇಕು ಎಂದ ಸಿಂಧೂರ ದೇವಯಾನಿಯ ಬಳಿ ಬಂದಳು. ತನ್ನ ಕಾಲಿಂದ ಅವಳನ್ನು ಒದ್ದು ಮೆಟ್ಟಿಲುಗಳಿಂದ ಕೆಳಕ್ಕೆ ಬೀಳುವಂತೆ ಮಾಡಿದ್ದಳು ದೇವಯಾನಿ. ಉರುಳುತ್ತಾ ಬಿದ್ದವಳಿಗೆ ಕೈಗೆ ಗಾಯವಾಗಿತ್ತು. ಭಾರ್ಗವನಿಗೆ ಎಲ್ಲಿಲ್ಲದ ಖುಷಿ. ಭಾರ್ಗವ, ನೋಡು, ಅವಳನ್ನು ನನಗೆ ಒದೆಯುತ್ತಿದ್ದಾಳೆ. ನೀನು ನೋಡಿಯೂ ಸುಮ್ಮನೆ ನಿಂತಿದ್ದೀಯಲ್ಲ. ಸಿಂಧು ಬಿದ್ದಲ್ಲಿಂದಲೇ ಎದ್ದು ಹೇಳಿದಳು. ನಾನೇನು ಮಾಡಲಿ ಸಿಂಧು? ಅವಳಿಗೆ ಅಡ್ಡ ಬರುವಷ್ಟು ಶಕ್ತಿ ನನಗೆ ಇಲ್ಲ. ಅವಳು ತುಂಬ ಶಕ್ತಿಶಾಲಿಯಾಗಿದ್ದಾಳೆ, ನೋಡ್ತೀಯಾ ಎಂದವ. ದೇವಯಾನಿ, ಅವಳನ್ನು ಸಂಹರಿಸು ಎಂದ. ಏನು ಹೇಳುತ್ತಿರುವೆ ಭಾರ್ಗವ? ಆಶ್ಚರ್ಯದಿಂದ ಕೇಳಿದಳು ಸಿಂಧು. ಸಿಂಧು, ನೀನೇಗಿದ್ದರೂ ಇನ್ನು ಕೆಲವೇ ಸಮಯದಲ್ಲಿ ಪ್ರಾಣ ಬಿಡುತ್ತೀಯ. ನಿನಗೆ ಸತ್ಯ ಗೊತ್ತಾಗಲಿ, ನಾನು ನಿನ್ನ ಎಂದಿಗೂ ಪ್ರೀತಿ ಮಾಡಿಯೇ ಇಲ್ಲ. ನನಗೆ ಮೊದಲಿನಿಂದಲೂ ದೇವಯಾನಿ ಎಂದರೆ ತುಂಬ ಇಷ್ಟ. ಅದಕ್ಕಾಗಿ ನಿನ್ನನ್ನು ಬಳಸಿಕೊಂಡೆವು. ನಮಗೆ ಬೇಕಾಗಿರುವುದು ವಸಿಷ್ಠ. ಅವನನ್ನು ಬಲಿ ಕೊಟ್ಟರೆ ನಮಗೆ ತುಂಬ ಲಾಭವಿದೆ. ನೋಡು, ನೀನು ದಡ್ಡಿ. ವಿಷಯ ತಿಳಿಯದೆ ದೇವಯಾನಿಯನ್ನು ನಮ್ಮ ಬಳಿಗೆ ಬರುವಂತೆ ಮಾಡಿದೆ. ಈಗ ಅವಳಿಂದಲೇ ವಸಿಷ್ಠನ ಪ್ರಾಣ ತೆಗೆಯುತ್ತೇವೆ. ಗೊತ್ತೋ ಗೊತ್ತಿಲ್ಲದೆಯೋ ನೀನು ಇಷ್ಟೆಲ್ಲ ಸಾವು ನೋವಿಗೆ ಕಾರಣಳಾಗಿರುವೆ. ನಿನ್ನ ತಾಯಿಯ ಸಾವಿಗೂ ನೀನೇ ಕಾರಣ.
ಭಾರ್ಗವ ಹೇಳಿದಾಗ, ನೀನೇನು ಹೇಳುತ್ತಿರುವೆ ಭಾರ್ಗವ? ದೇವಯಾನಿಯನ್ನು ನಿಮಗೆ ಒಪ್ಪಿಸಿರುವುದು ಈ ಸಿಂಧೂರಳೆ? ಕೋಪದಿಂದ ಕೇಳುತ್ತಾ ಅಲ್ಲಿಗೆ ಬಂದಿದ್ದ ವಸಿಷ್ಠ. ಹೌದು, ಅವಳೇ ಎಂದ ಭಾರ್ಗವ. ಏಕೆ ಹೀಗೆ ಮಾಡಿದೆ ಸಿಂಧು? ಅವಳೇನು ಮಾಡಿದ್ದಳು ನಿನಗೆ? ವಸಿಷ್ಠ ಸಿಂಧೂರಳ ಬಳಿ ಕೇಳಿದಾಗ, ಪ್ರೇಮ, ನನಗೆ ಈ ಭಾರ್ಗವನ ಮೇಲೆ ಇದ್ದ ಪ್ರೇಮ ಹೀಗೆಲ್ಲ ಮಾಡುವಂತೆ ಪ್ರೇರೇಪಿಸಿತು. ಆದರೆ ಅವನು ನನಗೆ ಮೋಸ ಮಾಡಿಬಿಟ್ಟ ಎಂದಳು ಸಿಂಧು. ಹ ಹ ಹ ಹ ಜೋರಾಗಿ ನಗುತ್ತಿದ್ದ ಭಾರ್ಗವ. ನಿನ್ನ ಸಾವು ನನ್ನ ಕೈಯಿಂದಲೇ ಭಾರ್ಗವ ಎಂದವ ತನ್ನ ಖಡ್ಗ ಹಿಡಿದುಕೊಂಡು ಭಾರ್ಗವನ ಮುಂದೆ ಬಂದು ಇನ್ನೇನು ಅವನಿಗೆ ಚುಚ್ಚಬೇಕು ಎನ್ನುವಷ್ಟರಲ್ಲಿ ದೇವಯಾನಿ ತನ್ನ ಖಡ್ಗದಿಂದ ವಸಿಷ್ಠನ ಹೊಟ್ಟೆಯನ್ನು ತಿವಿದಿದ್ದಳು. ದೇವಯಾನಿ ಹೊಟ್ಟೆಗೆ ಕೈ ಇಟ್ಟುಕೊಂಡು ಉಸುರಿದ. ನೀನು ನನ್ನನ್ನು ಮುಟ್ಟಬೇಕಾದರೆ ದೇವಯಾನಿಯನ್ನು ದಾಟಿ ಬರಬೇಕು. ಭಾರ್ಗವ ಹೇಳುತ್ತಿದ್ದಾಗ ಅವನ ಹೊಟ್ಟೆಗೆ ಖಡ್ಗದಿಂದ ಎರಿದಳು ಸಿಂಧು. ನಂಬಿಕೆ ದ್ರೋಹಿ ನೀನು, ನಿನಗೆ ಬದುಕುವ ಹಕ್ಕಿಲ್ಲ ಎನ್ನುತ್ತಾ ಮತ್ತೊಮ್ಮೆ ತಿವಿದಳು ಸಿಂಧು. ಅವಳನ್ನು ನೋಡಿದ ದೇವಯಾನಿ ಅವಳತ್ತ ಕೋಪದಿಂದ ಬಂದು ಸಿಂಧೂರಳ ಹೊಟ್ಟೆಗೆ ತಿವಿಯಬೇಕು ಎನ್ನುವಷ್ಟರಲ್ಲಿ ಸಿಂಧೂರಳೆ ದೇವಯಾನಿಯ ಹೊಟ್ಟೆಯನ್ನು ತಿವಿದಿದ್ದಳು. ಕೋಪದಿಂದ ದೇವಯಾನಿ ಕೂಡ ಸಿಂಧೂರಳ ಹೊಟ್ಟೆಗೆ ಖಡ್ಗ ಚುಚ್ಚಿದ್ದಳು. ಸಿಂಧೂರ ದೇವಯಾನಿಗೆ ಚುಚ್ಚಿದ್ದರಿಂದ ದೇವಯಾನಿಯ ರಕ್ತವು ನೆಲಕ್ಕೆ ಬಿದ್ದು ದೇವಸ್ಥಾನಕ್ಕೆ ಭೀಮಪ್ಪ ಹಾಕಿದ್ದ ಬಂಧನ ಕಳಚಿ ಬಿದ್ದಿತ್ತು. ಭಾರ್ಗವ ಹಾಗೂ ಸಿಂಧು ನರಳುತ್ತಾ ಪ್ರಾಣ ಬಿಟ್ಟರು. ದೇವಯಾನಿ ವಸಿಷ್ಠನ ಪಕ್ಕದಲ್ಲೇ ಹೊಟ್ಟೆ ಹಿಡಿದುಕೊಂಡು ಬಿದ್ದಳು. ದೇವಯಾನಿಯ ಕೈಯಲ್ಲಿದ್ದ ತಾಯತವನ್ನು ಕಿತ್ತೆಸೆದಿದ್ದ. ದೇವಯಾನಿ ಮತ್ತೆ ಮೊದಲಿನಂತಾದಳು. ಆದರೆ ಏನೂ ಪ್ರಯೋಜನವಿರಲಿಲ್ಲ. ಅವಳು ಮತ್ತು ವಸಿಷ್ಠ ತಮ್ಮ ಸಾವಿನ ಕೊನೆಯ ಕ್ಷಣಗಳನ್ನು ಎನಿಸುತ್ತಿದ್ದರು. ವಸಿಷ್ಠ ಅವಳ ಬಳಿ ಎಲ್ಲವನ್ನೂ ಹೇಳಿದ. ವಸಿಷ್ಠ, ದೇವಯಾನಿ ಕರೆದಾಗ, ನಾನು ಏನೇನೋ ಕನಸು ಕಂಡಿದ್ದೆ ನಮ್ಮಿಬ್ಬರ ಮುಂದಿನ ಜೀವನದ ಬಗ್ಗೆ. ಆದರೆ ಅದ್ಯಾವುದೂ ನಡೆಯಲೇ ಇಲ್ಲ. ವಸಿಷ್ಠ ಹೇಳಿದಾಗ, ಇದೆಲ್ಲ ಆಗಿದ್ದು ನನ್ನಿಂದಲೇ ಅಲ್ಲವೇ? ಏದುಸಿರು ಬಿಡುತ್ತಾ ಹೇಳಿದಳು ದೇವಯಾನಿ. ಇಲ್ಲ, ಇದೆಲ್ಲ ಆ ಸಿಂಧೂರ ಹಾಗೂ ಭಾರ್ಗವನಿಂದ ಆಗಿದ್ದು. ವಸಿಷ್ಠ ಹೇಳಿದಾಗ, ಇಲ್ಲ, ಎಲ್ಲವೂ ನನ್ನದೇ ತಪ್ಪು. ನಾನು ನಿಮ್ಮಿಂದ ದೂರ ಇರಬೇಕಿತ್ತು. ನಿಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳಲೇಬಾರದಿತ್ತು. ಆಗ ಇದ್ಯಾವುದರ ಸಮಸ್ಯೆಯೂ ಇರುತ್ತಿರಲಿಲ್ಲ. ಸಿಂಧೂರ ನನ್ನ ಮೇಲೆ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಈ ರೀತಿ ಮಾಡುತ್ತಲೇ ಇರಲಿಲ್ಲ. ದೇವಯಾನಿ ನರಳುತ್ತಾ ಹೇಳಿದಳು. ದೇವಯಾನಿ, ನನಗೊಂದು ಮಾತು ನೀಡುತ್ತೀಯಾ? ವಸಿಷ್ಠ ಕೇಳಿದಾಗ, ಏನು ಹೇಳಿ ಮಹಾರಾಜರೇ? ನರಳುತ್ತಾ ಕೇಳಿದಳು. ನನಗೋಸ್ಕರ ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ಟಿ ಬರುವಿರಾ ಎಂದವ ತನ್ನ ಕೈ ಎತ್ತಿ ಭಾಷೆ ಕೇಳಿದ್ದ ಅವಳಿಂದ. ಬರುವೆ, ನಿಮಗಾಗಿ ಮತ್ತೆ ಹುಟ್ಟಿ ಬರುವೆ. ಜೊತೆಗೆ ನಮ್ಮ ಸಾವಿಗೆ ನ್ಯಾಯವನ್ನು ಕೂಡ ಕೊಡಿಸುವೆ. ಅವನ ಕೈಗೆ ಕೈ ಇಟ್ಟು ಭಾಷೆ ಕೊಟ್ಟಿದ್ದಳು ದೇವಯಾನಿ. ಇಬ್ಬರು ತಮ್ಮ ಕೊನೆಯುಸಿರೆಳೆದರು. ಇಬ್ಬರನ್ನು ನೋಡಿ ದುರ್ಗಾ ಪರಮೇಶ್ವರಿ ಕಣ್ಣೀರಿಟ್ಟರೆ ಹೊರತು ಅವರಿಂದ ಬೇರೆ ಏನೂ ಮಾಡಲಾಗಲಿಲ್ಲ. ಕಾರಣ ಇಬ್ಬರೂ ಸಾಯುವ ಸಮಯ ಬಂದಾಗಿತ್ತು. ವಿಷಯವನ್ನು ತಿಳಿದ ಭೀಮಾಕ್ಷ ಊರನ್ನೇ ಬಿಟ್ಟು ಹೋಗಿದ್ದ. ಮುಂದೆ ಹಿಮಾಲಯಕ್ಕೆ ಹೋಗಿ ಎಂದು ಅಮರವಾಗಿರುವ ವರವನ್ನು ತನ್ನ ತಪಸ್ಸಿನ ಮೂಲಕ ಪಡೆದಿದ್ದ. ಸುಮಾರು ವರುಷಗಳ ನಂತರ ಇನ್ನೂ ಶಕ್ತಿಶಾಲಿಯಾಗಿ ಬರುತ್ತಿದ್ದವನಿಗೆ ಪುಟ್ಟ ಮಗುವೊಂದು ಸಿಕ್ಕಿತ್ತು. ಆ ಮಗುವಿಗೆ ಅಘೋರಾಕ್ಷ ಎಂದು ಹೆಸರಿಟ್ಟು ಅವನೇ ಸಾಕಿ ತನ್ನ ಮಾಟ ಮಂತ್ರದ ವಿದ್ಯೆಯನ್ನು ಕಲಿಸಿದ. ಎಲ್ಲರ ಕಾರ್ಯವನ್ನು ಮಾಡಿದ್ದರು ಪಂಡಿತರು. ಮುಂದೆ ತಮ್ಮದೇ ಸಂಸಾರವನ್ನು ಶುರು ಮಾಡಿದ್ದರು. ತ್ರಿಶೂಲಾಪುರ ಪೂರ್ತಿಯಾಗಿ ಬರಡಾಗಿತ್ತು. ಕಾಲ ಸರಿದಂತೆ ವಲಸೆ ಬಂದ ಜನರು ಆ ಊರನ್ನು ಸೇರಿ ಮತ್ತೆ ತ್ರಿಶೂಲಾಪುರ ವೃದ್ಧಿಯಾಯಿತು. ವಾಸ್ತವ. ದೇವಯಾನಿ ಎಂದು ಜೋರಾಗಿ ಹೇಳಿದ್ದ ವಂಶು, ಸಮಾಧಾನ, ನೀರು ಬೇಕಾ? ಪಂಡಿತರು ಕೇಳಿದಾಗ, ಅದು ದೇವಯಾನಿ ತ್ರಿಶೂಲಾಪುರ
ಪುನರ್ಜನ್ಮ ತೊದಲಲು ಶುರು ಮಾಡಿದ್ದ ವಂಶ್. ಹೌದು, ನಿಮಗೆ ಇದು ಪುನರ್ಜನ್ಮ, ಪಂಡಿತರು ಹೇಳಿದರು. ಅಂದರೆ ಇವರಿಗೆ ಮರುಜನ್ಮ ಆಗಿದೆ ಅಂತೀರ ಗುರುಗಳೇ ಅತ್ತ ಭದ್ರೇಗೌಡ ಕೇಳಿದಾಗ, ಹೌದು, ಇದು ಇವರ ಪುನರ್ಜನ್ಮ ಎಂದ ಭೀಮಾಕ್ಷ. ಒಳ್ಳೆ ಸಿನಿಮಾ ನೋಡಿದ ಹಾಗೆ ಆಯಿತು, ಭದ್ರೇಗೌಡ ಹೇಳಿದಾಗ. ನಾನೇನು ಸಿನಿಮಾ ಕತೆ ಹೇಳಲಿಲ್ಲ, ನಿಜ ನಡೆದದ್ದನ್ನೇ ಹೇಳಿದ್ದು ಎಂದ ಭೀಮಾಕ್ಷ ಹೋಮಕುಂಡದ ಮುಂದೆ ಕೂತು ಮತ್ತೆ ಮಂತ್ರಗಳನ್ನು ಪಠಿಸಲು ಶುರು ಮಾಡಿದ್ದ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.